ಕ್ರಿಯಾಪದ ಕರ್ತೃವಿನ ಕಾರ್ಯ ತಿಳಿಸುವುದು ಕ್ರಿಯಾಪದ. ಕರ್ತೃವಿನ ಲಿಂಗ ಮತ್ತು ವಚನಗಳಿಗೆ ಅನುಗುಣವಾಗಿ ಕ್ರಿಯಾಪದ ನಡೆಯುತ್ತೆ. ಅಂದರೆ ಏಕವಚನ ಇದ್ರೆ ಏಕವಚನ ಆಗುತ್ತೆ, ಬಹುವಚನ ಇದ್ರೆ ಕ್ರಿಯಾಪದದಲ್ಲೂ ಕೂಡ ಬಹುವಚನದ ರೂಪ ಬದಲಾವಣೆ ಆಗುತ್ತೆ. ಇನ್ನು ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕ ಲಿಂಗಗಳು ಹೀಗೆ ಅನುಗುಣವಾಗಿ ಕ್ರಿಯಾಪದ ನಡೆಯುತ್ತೆ. ಕ್ರಿಯಾಪದದ ಮೂಲ ರೂಪ ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ. ಧಾತುಗಳಲ್ಲಿ 2 ವಿಧ, ಮೂಲ ಧಾತುಗಳು ಮತ್ತೆ ಸಾಧಿತ ಧಾತುಗಳು. ಮೂಲ ಧಾತುಗಳು ಅಂದ್ರೆ ಮಾಡು, ತಿನ್ನು, ಹೋಗು, ಬರು, ಓದು, ಓಡು, ನೋಡು, ಈಜು ಇತ್ಯಾದಿಗಳಾಗುತ್ತೆ. ಸಾಧಿತ ಧಾತು ಅಂದ್ರೆ ಈ ನಾಮ ಪ್ರಕೃತಿಗೆ ಮತ್ತು ಅನುಕರಣ ಶಬ್ದಗಳಿಗೆ ಇಸು ಪ್ರತ್ಯಯ ಸೇರಿದಾಗ ಸಾಧಿತ ಧಾತುಗಳು ಆಗುತ್ತೆ. ಉದಾಹರಣೆಗೆ ನೋಡಿ, ಕನ್ನಡ ನಾಮ ಪ್ರಕೃತಿ ಆದ್ರೆ ಇಸು ಪ್ರತ್ಯಯ ಸೇರಿದಾಗ ಕನ್ನಡಿಸು ಅಂತ ಆಯ್ತು. ಈ ಅನುಕರಣ ಶಬ್ದಗಳಾದಂತಹ ದಗದಗ ಪ್ಲಸ್ ಇಸು ದಗದಗಿಸು ಅಂತ ಆಯ್ತು. ಹಾಗೆ ಕ್ರಿಯಾಪದ ಹೇಗಾಗುತ್ತೆ ಅಂದ್ರೆ